ನಮಸ್ಕಾರ ಪ್ರಿಯ ವೀಕ್ಷಕರ. ಸರ್ಕಾರ ಕೆಲವೊಮ್ಮೆ ತೆಗೆದುಕೊಳ್ಳುವಂತಹ ನಿರ್ಧಾರ ಮಾರಕವೋ ಪೂರಕವೋ ಅನ್ನೋದು ಅರ್ಥವಾಗಿದೆ. ಇಂತಹದ್ದೊಂದು ಉದಾಹರಣೆ ಅಂದ್ರೆ ಕರ್ನಾಟಕ ಸರ್ಕಾರ ಏಕಾಏಕಿ 10ನೇ ತರಗತಿ ವಿದ್ಯಾರ್ಥಿಗಳ ತೃತೀಯ ಭಾಷೆಯನ್ನ ಪರೀಕ್ಷೆ ಅಂಗ ರದ್ದುಪಡಿಸಿ ಗ್ರೇಡ್ ಸಿಸ್ಟಮ್ ತಂದಿದೆ. ನೀವು ಪಾಲಕರಾಗಿದ್ರೆ ಅಥವಾ ವಿದ್ಯಾರ್ಥಿಗಳಾಗಿದ್ರೆ ಈ ಸ್ಟೋರಿಯನ್ನ ಕೊನೆಯ ತನಕ ನೋಡಿ. ನಿಮಗೆ ಸರ್ಕಾರದ ನಿರ್ಧಾರ, ಕೋರ್ಟ್ ಕೊಟ್ಟಿರುವ ಹೊಸ ಆದೇಶ, ಮುಂದಿನ ಭವಿಷ್ಯ ಈ ಎಲ್ಲಾ ವಿಚಾರದ ಬಗ್ಗೆ ಖಂಡಿತ ಕ್ಲಾರಿಟಿಯನ್ನು ಕೊಡ್ತೀವಿ. ತೃತೀಯ ಭಾಷೆಗೆ ಅಂಕದ ಬದಲು ಗ್ರೇಡ್ ನೀಡುವ ಸರ್ಕಾರದ ಕ್ರಮಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ಈ ವರ್ಷದ ಶೈಕ್ಷಣಿಕ ಸಾಲಿಗೆ ತೃತೀಯ ಭಾಷೆಗೆ ಗ್ರೇಡ್ ಬದಲು ಅಂಕ ನೀಡುವಂತೆ ಹೈಕೋರ್ಟ್ ಮತ್ತೆ ಆದೇಶ ನೀಡಿದೆ. ತೃತೀಯ ಭಾಷೆಯಾಗಿ ಕನ್ನಡ ತೆಗೆದುಕೊಂಡಿರುವ ವಿದ್ಯಾರ್ಥಿಗಳಿದ್ದಾರೆಂದು ನೆನಪಿಸಿರುವ ಹೈಕೋರ್ಟ್ ಎಲ್ಲರನ್ನ ಪಾಸ್ ಮಾಡುವುದೇ ಉದ್ದೇಶವಾದರೆ ಪರೀಕ್ಷೆಗಳನ್ನೇ ರದ್ದು ಮಾಡಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಷ್ಟಕ್ಕೂ ಸರ್ಕಾರಕ್ಕೆ ಆಗಿರುವ ಹಿನ್ನಡೆ ಯಾಕೆ? ಇದರ ಬಗ್ಗೆ ಪೂರ್ಣ ವಿವರವನ್ನು ಹಾಕ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ವೆಲ್ಕಮ್ ಟು ಮೋಜೋ 9. ನಾನು ಭರತ್. ಪ್ರಸ್ತುತ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕದ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನ ಆತಂಕಕ್ಕೆ ದೂಡಿದ್ದಾರೆ. SSLC ಪರೀಕ್ಷೆಯ ಫಲಿತಾಂಶ ಎದುರು ನೋಡ್ತಿದ್ದವರಿಗೆ ಶಾಕ್ಗೆ ಒಳಗಾಗುವಂತೆ ಮಾಡಿದೆ. ಸರ್ಕಾರ SSLCಯ ಹಿಂದಿ ಭಾಷೆಗೆ 2 ದಿನದಲ್ಲಿ ಪರೀಕ್ಷೆ ಎನ್ನುವಾಗಲೇ ಶಿಕ್ಷಣ ಇಲಾಖೆ ಆದೇಶವೊಂದನ್ನು ಹೊರಡಿಸಿತ್ತು. ತೃತೀಯ ಭಾಷೆಗೆ ಅಂಕ ನೀಡಲ್ಲ, ಬದಲಿಗೆ ಗ್ರೇಡ್ ಕೊಡ್ತೀವಿ ಅಂದಿತ್ತು. ಆದರೆ ಈ ನಿರ್ಧಾರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಕಳೆದ ವಾರವಷ್ಟೇ ಹೈಕೋರ್ಟ್ ನೀಡಿದ್ದ ಆದೇಶದ ಮರುಪರಿಶೀಲಿಸಿದ AG ಶಶಿಕಿರಣ್ ಶೆಟ್ಟಿ ಸರ್ಕಾರದ ಪರ ವಾದ ಮಂಡಿಸಿದರು. ತೃತೀಯ ಭಾಷೆ ಪರೀಕ್ಷೆಯಲ್ಲಿ ಕಳೆದ ವರ್ಷ 1,75,000 ವಿದ್ಯಾರ್ಥಿಗಳು ಫೇಲ್ ಆಗಿರೋ ಕಾರಣ ಕೊಟ್ಟು ಸರ್ಕಾರ ಕ್ರಮದ ಬಗ್ಗೆ ವಾದಿಸಿತು. ಆಗ ಜಸ್ಟಿಸ್ ಸರ್ಕಾರಕ್ಕೆ ಕೆಲವು ಪ್ರಶ್ನೆ ಕೇಳಿದರು. ಹಿಂದಿ ಭಾಷೆಗೆ ಅಂಕ ನೀಡುವಂತೆ ಆದೇಶ ಹೊರಡಿಸಿತು. ಸರ್ಕಾರಕ್ಕೆ ನ್ಯಾಯಮೂರ್ತಿ ES ಇಂದಿರೇಶ್ ಪ್ರಶ್ನೆಗಳು ಹೀಗಿವೆ. SSLC ಪರೀಕ್ಷೆ ಅಧಿಸೂಚನೆ ಹೊರಡಿಸಿದಾಗಲೇ ಇದನ್ನ ಸ್ಪಷ್ಟಪಡಿಸಬೇಕು. ಅಧಿಸೂಚನೆಯಲ್ಲಿಲ್ಲದ ಗ್ರೇಡ್ ಪದ್ಧತಿಯನ್ನ ಈಗ ಅನುಷ್ಠಾನಗೊಳಿಸುತ್ತಾ ಇದೆ. ಉರ್ದು ಶಾಲೆ ಸೇರಿದಂತೆ ಕೆಲವು ಶಾಲೆಗಳಲ್ಲಿ ಕನ್ನಡ ತೃತೀಯ ಭಾಷೆಯಾಗಿದೆ. ತೃತೀಯ ಭಾಷೆಗೆ ಅಂಕದ ಬದಲು ಗ್ರೇಡ್ ನೀಡಿದ್ರೆ ಕನ್ನಡವನ್ನ ತೃತೀಯ ಭಾಷೆಯಾಗಿ ಕಲಿಯುತ್ತಿರುವವರ ಮೇಲಾಗುವ ಪರಿಣಾಮವನ್ನ ಯೋಚಿಸಿ. PUCಯಲ್ಲಿ ಈಗ 83% ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾ ಇದ್ದಾರೆ. ನೀವು ಎಲ್ಲರನ್ನ ಪಾಸ್ ಮಾಡ್ಬೇಕಂತಿದ್ರೆ ಪರೀಕ್ಷೆಯನ್ನೇ ರದ್ದು ಮಾಡಬಹುದಲ್ವಾ? ಸರ್ಕಾರ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ತನಗೆ ಸೂಕ್ತವೆನ್ನಿಸಿದ ಕಾನೂನು ರೂಪಿಸಲು ಸ್ವತಂತ್ರವಾಗಿದೆ. ಆದರೆ ಪ್ರಸಕ್ತ ಸಾಲಿಗೆ ತೃತೀಯ ಭಾಷೆಗೆ ಗ್ರೇಡ್ ಬದಲು ಅಂಕಗಳನ್ನೇ ನೀಡಬೇಕು ಎಂದು ಸೂಚನೆ ನೀಡಿದೆ. ಪ್ರಿಯ ವೀಕ್ಷಕರ, ವಿಷಯ ಅಂದ್ರೆ SSLC ಪರೀಕ್ಷೆಯ 80% ಮೌಲ್ಯಮಾಪನ ಈಗಾಗಲೇ ಪೂರ್ಣಗೊಂಡಿದೆ. ಹಿಂದಿ ಭಾಷೆ ಸೇರಿದಂತೆ ತೃತೀಯ ಭಾಷೆಯ ವಿಷಯಗಳ ಮೌಲ್ಯಮಾಪನ ಮಾಡಲಾಗಿದೆ. ಈ ಮಧ್ಯೆ ರಾಜ್ಯ ಸರ್ಕಾರ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಇನ್ನು ಸರ್ಕಾರದ ನಡೆಯ ಬಗ್ಗೆ ಹಲವಾರು ಪ್ರಶ್ನೆಗಳಿವೆ. ಅತ್ತ SSLC ಪರೀಕ್ಷೆ ನಡೀತಿರುವಾಗಲೇ ದಿಢೀರಂತ ಸಚಿವರು ಯಾಕೆ ಗ್ರೇಡ್ ಸಿಸ್ಟಮ್ ರೆಡಿ ಮಾಡಬೇಕು? ಸಚಿವರ ಘೋಷಣೆಯಿಂದ ಗಂಭೀರವಾಗಿ ಪರೀಕ್ಷೆ ಬರೆಯುತ್ತಿದ್ದ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನೇ ಲೈಟ್ ಆಗಿ ಸ್ವೀಕರಿಸಿದರು. ಹೀಗಾಗಿ ಬೇಕಾಬಿಟ್ಟಿ ಬರೆದು ಸುಮ್ಮನಾಗಿದ್ದಾರೆ. ಈಗ ಮತ್ತೆ ಮಾರ್ಕ್ ಸಿಸ್ಟಮ್ ಅಂದ್ರೆ ಅಂತಹ ವಿದ್ಯಾರ್ಥಿಗಳ ಕಥೆ ಇದೆ. ಜೊತೆಗೆ 2 ದಿನ ಬಿಟ್ಟು ಘೋಷಣೆ ಮಾಡಿದ್ರೆ ಅಲ್ಲಿಗೆ ತೃತೀಯ ಭಾಷೆ ಪರೀಕ್ಷೆ ಮುಗಿದು ಹೋಗ್ತಾ ಇತ್ತು. ಅಟ್ಲೀಸ್ಟ್ ಮಕ್ಕಳಾದ್ರೂ ಪರೀಕ್ಷೆ ಗಂಭೀರವಾಗಿ ಸ್ವೀಕರಿಸ್ತಾ ಇದ್ರು. ಈಗ ಅಂಕ ಕಡಿಮೆ ಬಂದ್ರೆ ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗೂ ಮುಂದಿನ ಭವಿಷ್ಯದ ಬಗ್ಗೆ ಸಹಜವಾಗಿ ಆತಂಕ ಮೂಡಲಿದೆ. ಸರ್ಕಾರದ ಮುಂದಿರುವ ಆಯ್ಕೆ ಏನು ಅಂತ ಕೇಳಿದ್ರೆ ಈಗ ಪರೀಕ್ಷೆ ಮುಗಿದು ಮೌಲ್ಯಮಾಪನ ನಡೀತಾ ಇದೆ. ಸಹಜವಾಗಿಯೇ ಅಂಕವನ್ನೇ ಆಧರಿಸಿ ಗ್ರೇಡ್ ನೀಡಲಾಗುತ್ತೆ. ಹೀಗಾಗಿ ಟೆನ್ಷನ್ ಬೇಡ ಅಂತ ಹೇಳ್ತಿದೆ. ಜೊತೆಗೆ 2 ಪರೀಕ್ಷೆ ಸಹಜವಾಗಿಯೇ ಮಾಡ್ತೀವಿ. ಹೆಚ್ಚಿನ ಅಂಕ ಬೇಕಾದವರು ಮತ್ತೊಂದು ಪರೀಕ್ಷೆ ಬರೆಯಬಹುದು ಎಂಬುದು ಸರ್ಕಾರದ ಮೂಲಗಳಿಂದ ಕೇಳಿ ಬರ್ತಾ ಇರುವಂತಹ ಮಾಹಿತಿ. ಜೊತೆಗೆ ಏಪ್ರಿಲ್ 23ರಂದು ಸಹ SSLC ಪರೀಕ್ಷೆ ರಿಸಲ್ಟ್ ನೀಡಲು ತಯಾರಿ ನಡೀತಾ ಇದೆ. ಇದು ವಿಳಂಬವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಏನೇ ಹೇಳಿ ಸರ್ಕಾರದ ಈ ತರಾತುರಿ ನಡೆಯಿಂದ ಸ್ಕೋರ್ ತೆಗಿಬೇಕು ಅಂದುಕೊಂಡಿರೋ ಮಕ್ಕಳಿಗೆ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಅಂಕ ಪರಿಗಣನೆ ಆದ್ರೆ ಒಟ್ಟಾರೆ ಫಲಿತಾಂಶದ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ದಟ್ಟವಾಗಿದೆ. ಗ್ರೇಡ್ ಕೊಡ್ತಾರೆಂದು ನಂಬಿದ ಮಕ್ಕಳ ಜೀವನದ ಜೊತೆ ಸರ್ಕಾರ ಚೆಲ್ಲಾಟ ಮಾಡಿದಂತೆ ಆಗ್ತದೆ.
ಹೀಗಾಗಿ ಸರ್ಕಾರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಮುಂದಿನ ನಡೆ ಇಡಲಿ ಅನ್ನೋದು ಪೋಷಕರ ಹಕ್ಕೊತ್ತಾಯ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.